ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಭಾನುವಾರ ಗಂಟೆ 12:20 ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹೊರಗಡೆ ಹೊರಟಿದ್ದೀವಿ. ಹೊರಗಡೆ ಅಂತಂದರೆ ಇವತ್ತು ಒಂದು ಮನೆ ನೋಡಿದ್ವಿ, ಅದು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಹೇಗಿದೆ ತೋರಿಸ್ತೀನಿ ಬನ್ನಿ ಆ ಮನೆನ. ವ್ಲಾಗ್ ಅಂತೂ ಶುರು ಮಾಡಿದ್ದೀನಿ. ತನೂ ರೆಡಿಯಾಗಿ ಅಲ್ಲಿ ನಿಂತಿದ್ದಾಳೆ, ನಾನು ರೆಡಿಯಾಗಿದ್ದೀನಿ. ಹೋಗ್ಬಿಟ್ಟು ಮನೆ ನೋಡಿಕೊಂಡು ಬರ್ತೀವಿ. ಹಾಗೆ ಇವತ್ತು ಬ್ರೇಕ್ಫಾಸ್ಟು ಪಲಾವ್ ಮಾಡಿದ್ದೆ. ನಂದು ಬ್ರೇಕ್ಫಾಸ್ಟ್ ಆಗಿದೆ. ನನ್ನ ಹಸ್ಬೆಂಡು ಎಲ್ಲ ಹೊರಗಡೆ ಹೋಗಿದ್ದಾರೆ, ಅವ್ರು ಬಂದೇ ಇಲ್ಲ. ಬೆಳಗ್ಗೆನೇ ಹೋದವರು, ಇನ್ನೂ ಬಂದಿಲ್ಲ. ಅವ್ರದ್ದು ಬ್ರೇಕ್ಫಾಸ್ಟ್ ಆಗಬೇಕು. ನಾನು ತನು ಇಬ್ಬರು ತಿಂದ್ಬಿಟ್ಟು ಆವಾಗಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಇವಾಗ ಕೆಳಗಡೆ ಬರ್ತೀನಿ, ಬೇಗ ಬನ್ನಿ ಅಂತಂದರು ನನ್ನ ಹಸ್ಬೆಂಡು. ಹಂಗಾಗಿ ಈಗ ನಾನು ತನು ಹೋಗ್ತಾಯಿದ್ದೀವಿ. ವ್ಲಾಗ್ ಶುರು ಮಾಡ್ತೀನಿ. ಮನೆ ಹೇಗಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ನಿಮ್ಮ ಮನೆ ಇಷ್ಟ ಆದರೆ ಕಮೆಂಟ್ಸಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ಮನೆ ಫಸ್ಟ್ ಫ್ಲೋರಲ್ಲಿದೆ. ನಾನು ಗ್ರೌಂಡ್ ಫ್ಲೋರಲ್ಲಿ ತುಂಬ ಮನೆಗಳು ಹುಡುಕ್ತೆ, ಎಲ್ಲೂ ಸಿಗಲಿಲ್ಲ. ಇದೊಂದು 15 ಮೆಟ್ಲೇನೋ ಇದೆ, ಹೋಗಬೇಕು. 14-15 ಮೆಟ್ಲಿದೆ, ಅಷ್ಟು ಹತ್ತಲೇಬೇಕಾಗುತ್ತೆ. ನೋಡಿ, ಇಷ್ಟು ಪ್ಯಾಸೇಜ್ ಇದೆ, ಚಿಕ್ಕದಾಗಿದೆ ಪ್ಯಾಸೇಜ್ ಮನೆ ಮುಂದೆ. ಒಟ್ಟು ಕಾರ್ನರಲ್ಲಿದೆ ಮನೆ. ಯಾರು ಕೂಡ ಅಲ್ಲಿ ಆ ಕಡೆ ಸೈಡಲ್ಲಿ ಡಿಸ್ಟರ್ಬ್ ಆಗೋದಿಲ್ಲ, ಒಂದು ಸೈಡಲ್ಲಿರೋದ್ರಿಂದ. ಹಂಗೇ ಇಲ್ಲಿಂದ ಸೀದಾ ಬಂದರೆ ನೋಡಿ, ಹಾಲ್ ಈ ರೀತಿಯಾಗಿದೆ. ಟೈಲ್ಸ್ ಎಲ್ಲ ಚೆನ್ನಾಗಿದೆ. ಇನ್ನು ಗೋಡೆ ಸೇಮ್ ಕಲರು ಮುಂಚೆ ಯಾವ ಮನೇಲಿದೆ ಅದೇ ಥರ ಕಲರ್ ಪೇಂಟ್ ಮಾಡ್ತಾಯಿದ್ದಾರೆ ಈಗ. ಹಾಗೆಯೇ ಎದುರುಗಡೆ ಒಂದು ಶೋಕೇಸ್ ಇದೆ, ಓಲ್ಡ್ ಸ್ಟೈಲಲ್ಲಿ ಇರುತ್ತಲ್ಲ ಆ ಥರ. ಹಾಗೆಯೇ ಇಲ್ಲಿ ದೊಡ್ಡದಾಗಿ ಕಿಟಕಿ ಇದೆ. ಹಾಗೆ ಅಡುಗೆ ಮನೆ ಇಲ್ಲೇನು ನಾವು ಇದ್ದೀವಿ ಅದಕ್ಕಿಂತ ಒಂಚೂರು ದೊಡ್ಡದಾಗಿದೆ ಅಷ್ಟೇ ಅಡುಗೆ ಮನೆ. ನೋಡಿ, ಚೂರು ದೊಡ್ಡದಾಗಿದೆ. ಅಡುಗೆ ಮನೆಗೂ ಕೂಡ ಕಿಟಕಿ ದೊಡ್ಡದಾಗಿಟ್ಟಿದ್ದಾರೆ. ಇದು ಬಾಗಿಲು ಬಂದು ಸೂರ್ಯನ ಬಾಗಿಲಿದು. ಆಮೇಲೆ ಅಲ್ಲಿ ಮೇಲೆ ಸ್ಟೆಪ್ಸ್ ಏನು ಜೋಡ್ಸೋಕ್ಕಿಲ್ಲ, ಒಂದೇ ಒಂದು ಸ್ಟ್ಯಾಂಡ್ ಥರ ಉದ್ದಕ್ಕೆ ಇಟ್ಟಿದ್ದಾರೆ, ಅಲ್ಲೇ ಜೋಡಿಸ್ಕೋಬೇಕಾಗುತ್ತೆ. ಇನ್ನು ಕೆಳಗಡೆ ಈ ರೀತಿ ಕಬೋರ್ಡ್ ಥರ ಮಾಡಿದ್ದಾರೆ, ಪಾತ್ರೆ ಎಲ್ಲ ಜೋಡಿಸ್ಕೊಳ್ಳೋದಕ್ಕೆ. ಒಳಗಡೆ ಸ್ಟ್ಯಾಂಡ್ ಕೂಡ ಇದೆ. ಇವಾಗೆಲ್ಲ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಅವರು, ನಾವು ನೋಡುವಾಗ ಪೇಂಟಿಂಗ್ ಆಗ್ತಾಯಿತ್ತು. ಇನ್ನು ಇದೆಲ್ಲ ಕೂಡ ಚೆನ್ನಾಗಿದೆ ಅನ್ನಿಸ್ತು. ಅಂದರೆ ಸ್ಲ್ಯಾಬ್ ಎಲ್ಲ ಚೆನ್ನಾಗಿದೆ, ಗ್ರೈನೇಟ್ ಕಲ್ಲು ಹಾಕಿದ್ದಾರೆ. ಹಾಗೆಯೇ ನೋಡಿ, ಇದೊಂದು ಶೋಕೇಶು ಚೆನ್ನಾಗಿದೆ, ಅಲ್ಲೇನಾದರೂ ಜೋಡಿಸ್ಕೊಬೋದು. ದೇವ್ರ ಮನೆ ಇಲ್ಲ, ಇಲ್ಲೊಂದು ದೇವ್ರ ಮನೆ ಮಾಡಿದರೆ ತುಂಬ ಚೆನ್ನಾಗಿರೋದು, ಬಟ್ ದೇವ್ರ ಮನೆ ಇಲ್ಲ. ಹಾಗೆಯೇ ಇಲ್ಲಿ ಬಂದರೆ ಬೆಡ್ರೂಮ್ ಮಾತ್ರ ತುಂಬ ಚೆನ್ನಾಗಿ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ. ಅಂದರೆ ಮಂಚ ಇಟ್ಕೋಬೋದು, ಇನ್ನೊಂದು ಬೀರು, ಕಂಪ್ಯೂಟರ್ ಟೇಬಲ್ಲು ಎಲ್ಲ ಕೂಡ ಇಟ್ಕೋಬೋದು. ನನ್ನ ಹಸ್ಬೆಂಡ್ಗೆ ಇಷ್ಟ ಆಯಿತು ಮನೆ ಇದು, ತನಗೂ ಕೂಡ ಇಷ್ಟ ಆಯಿತು. ಇನ್ನು ಇದಕ್ಕೆ ಒಂದು ಚಿಕ್ಕದಾಗಿ ಬಾಲ್ಕನಿ ಕೂಡ ಇದೆ ಬೆಡ್ರೂಮ್ಗೆ. ಏನಂದರೆ ಬಾಲ್ಕನಿ ಇರೋ ಮನೆಗಳಾದರೆ ನಾವು ಡೋರ್ ತೆಕ್ಕೊಂಡು ನೈಟ್ ಟೈಮು ಸ್ವಲ್ಪ ಹೊತ್ತು ಡೋರ್ ತೆಕ್ಕೋಬೋದು, ಶೆಕೆ ಅಂದ್ರೂ ಕೂಡ ಚೆನ್ನಾಗಿರುತ್ತೆ. ಅದೆಲ್ಲದಕ್ಕಿಂತ ಮೇಯ್ನು ರೀಸನ್ ಏನಪ್ಪ ಅಂದರೆ, ಈ ಮನೆ ನನಗೆ ಇಷ್ಟ ಆಗೋದಕ್ಕೆ ಕೆಳಗಡೆ ಎಲ್ಲ ಅಂಗಡಿಗಳು, ಶಾಪ್ಗಳು, ತರಕಾರಿ ಅಂಗಡಿ, ಎಲ್ಲ ಥರ ಅಂಗಡಿ ಇದೆ. ಹಾಲಿಗೆ ಏನಕ್ಕೂ ಪ್ರಾಬ್ಲಮ್ ಇಲ್ಲ ಬಟ್ ಏನು ಮಾಡೋಂಗಿಲ್ಲ. ಫಸ್ಟ್ ಫ್ಲೋರು, ನಾನು ಗ್ರೌಂಡ್ ಫ್ಲೋರ್ ತುಂಬ ಮನೆ ಸರ್ಚ್ ಮಾಡಿದೆ, ಎಲ್ಲೂ ಕೂಡ ನನಗೆ ಗ್ರೌಂಡ್ ಫ್ಲೋರಲ್ಲಿ ಸಿಗ್ತಾ ಇಲ್ಲ. ನಾನು ಇನ್ನೂ 2-3 ಮನೆ ನೋಡಿದ್ದೀನಿ. ಈ ಕಡೆ ಆ ಕಡೆ ಎರಡೂ ಕಡೆ ವಿಂಡೋ ಇದೆ. ಹಾಗೆಯೇ ಒಂದು ಚಿಕ್ಕದಾಗಿ ಅಂತಲ್ಲ, ಒಂದು ದೊಡ್ಡದಾಗೇ ಕಬೋರ್ಡ್ ಇದೆ ನೋಡಿ. ಅಲ್ಲಿ ಮೇಲೆ ಕೂಡ ಸ್ಲ್ಯಾಬ್ ಇದೆ, ಅಲ್ಲಿ ಬೇಡದಿಲ್ದಿರೋ ವಸ್ತುಗಳನ್ನ ಇಟ್ಕೊಳ್ಬೋದು. ಆರಾಮಾಗಿದೆ ಅಂತ ಅನ್ನಿಸ್ತು. ಸಿಂಗಲ್ ಬೆಡ್ರೂಮ್ ಆದರೂ ಸ್ವಲ್ಪ ಫ್ರೀಯಾಗಿ ಆರಾಮಾಗಿದೆ ಅನ್ನಿಸ್ತು. ನಮಗೆ ಸಾಕಾಗುತ್ತೆ ಅಂತಲೂ ಅನ್ನಿಸ್ತು ನನಗೆ. ಮೇಯ್ನಾಗಿ ನನ್ನ ಹಸ್ಬೆಂಡ್ಗೆ, ತನಗೆ ಇಷ್ಟ ಆಯಿತು. ಸ್ಕೂಲಿಗೆ ಸ್ವಲ್ಪ ನಿಯರ್ ಇದೆ ಇದು, ಸ್ವಲ್ಪ ದೂರ ನಡ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬಂದುಬಿಟ್ರೆ ಆಯಿತು. ಮತ್ತೆ ಕಬೋರ್ಡ್ ನೋಡ್ತಾ ಇದ್ದೀನಿ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು. ಕೆಳಗಡೆ ಮೇನ್ ರೋಡೇ ಇದೆ. ಮೇನ್ ರೋಡ್ ಇರೋದ್ರಿಂದ ಯಾವಾಗಲೂ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ, ಸೌಂಡ್ ಜಾಸ್ತಿ ಅಂತಲೂ ನನಗೆ ಅನ್ನಿಸ್ತು. ನೋಡಬೇಕು ಹೇಗೆ ಏನು ಅಂತ. ಹಾಗೆ ಈ ಒಂದು ಪ್ಲೇಸ್ ಏನಿದೆ, ಅಲ್ಲಿ ದೇವ್ರ ಮನೆ ಥರ ನಾವೇನಾದರೂ ಸೆಟ್ ಮಾಡ್ಕೋಬೋದಾ ಅಂತಲೂ ಕೂಡ ನೋಡಿದೆ ನಾನು. ದೇವ್ರ ಮನೆ ಇರೋ ಮನೆಗೆ ಹೋಗ್ಬೇಕು ಅಂತ ನಂಗೆ ತುಂಬ ಆಸೆ. ನಂಗೆ ತುಂಬ ಇಷ್ಟ. ನನಗೆ ಒಟ್ಟಾರೆ ಪೂಜೆ ಮಾಡ್ಬೇಕಾದ್ರೆ ಆರಾಮಾಗಿ ನಾನು ನೋಡಿಕೊಂಡು ಪೂಜೆ, ಅಂದರೆ ಕೆಳಗಡೆ ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡಬೇಕು ಅಂತ ಆಸೆ ನನಗೆ. ಇನ್ನು ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಇದೆ, ಬಾತ್ರೂಮ್ ಟಾಯ್ಲೆಟು. ಹಾಗೆ ಇಲ್ಲೊಂದು ವಾಶ್ ಬೇಷನ್ ಇಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ವಾಷಿಂಗ್ ಮಿಷಿನ್ ಏನಾದ್ರು ಇಟ್ಕೊಳ್ಳೋಕ್ಕಾಗುತ್ತಾ, ಪಾಯಿಂಟ್ಸ್ ಎಲ್ಲ ಇದೆಯಾ ವಾಷಿಂಗ್ ಮಿಷಿನ್ಗೆ ಅಂತೆಲ್ಲ ಕೂಡ ಚೆಕ್ ಮಾಡ್ತಾಯಿದ್ದೀನಿ. ಬಾತ್ರೂಮು ಮಾಮೂಲಿಯಾಗಿ ಇಂಡಿಯನ್ ಟಾಯ್ಲೆಟ್ ಇದೆ. ನನಗೆ ಇದು ಕೂಡ ಒಂದು ಪ್ಲಸ್ ಪಾಯಿಂಟು. ನನಗೆ ಈ ವೆಸ್ಟರ್ನ್ ಟಾಯ್ಲೆಟು ಇದ್ದರೆ ನಂಗೆ ಅಷ್ಟೊಂದು ಸರಿ ಹೋಗಲ್ಲ.
ಹಾಗೆಯೇ ಇಲ್ಲಿ ಒಂದು ಚಿಕ್ಕದಾಗಿ ಶವರ್ ಕೂಡ ಇದೆ. ಗೀಝರ್ ಪಾಯಿಂಟ್ ಎಲ್ಲ ಇತ್ತು. ವಾಷಿಂಗ್ ಮಿಷಿನ್ಗೆ ಈ ಕಡೆ ಪಾಯಿಂಟ್ ಅಂದರೆ ಸ್ವಿಚ್ ಕೂಡ ಇತ್ತು. ಅಂದರೆ ನಲ್ಲಿ ಕನೆಕ್ಷನ್ ಇರಲಿಲ್ಲ, ಅದನ್ನು ಮಾಡಿಸ್ಬೇಕಾಗತ್ತೆ ಓನರಿಗೆಲ್ಲ ಕೇಳಿಕೊಂಡು. ಇದು ಕನ್ಫರ್ಮ್ ಆದರೆ ನೀರು ಕೂಡ 24 ಅವರು ಬೋರ್ ಇದೆ, ನೀರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಯಾಕಂದರೆ ಮೇಯ್ನಾಗಿ ನಾವು ನೋಡಬೇಕಾಗಿರೋದೇ ನೀರು. ಯಾಕಂದರೆ ನೀರು ಸಿಕ್ಕಿಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ನನಗೆ. ಹಂಗಾಗಿ ಮೇಯ್ನಾಗಿ ಮನೆ ಚಿಕ್ಕದಾಗಿದ್ರೂ ಪರವಾಗಿಲ್ಲ, ನೀರು ಬೇಕು ಅಂತಲೇ ನಾನು ನೋಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಹಾಲಿಂದ ನೋಡಿದ್ರೆ ಕಾಣಿಸುತ್ತೆ. ಎಲ್ಲ ದಿವಾನ ಇಟ್ಕೊಳ್ಳೋಕ್ಕೆ, ನಾವು ಅಕ್ವೇರಿಯಮ್ಮು, ಟಿ ವಿ ಎಲ್ಲ ಇಟ್ಕೊಳ್ಳೋಕೆ ಕರೆಕ್ಟಾಗಿ ಇದೆ ಆಪೋಸಿಟಲ್ಲಿ ನಾವು ಸೆಟ್ ಮಾಡ್ಕೊಬೇಕಾಗುತ್ತೆ. ಎಲ್ಲದೂ ಕೂಡ ಕರೆಕ್ಟಾಗಿ ಚೆಕ್ ಮಾಡಿ ನೋಡಿ ಆದಮೇಲೆ ಇವಾಗ ಸೀದಾ ತನುಗೆ ಸ್ಕೂಲ್ ಬ್ಯಾಗ್ ಬೇಕಿತ್ತು. ಸ್ಕೂಲ್ಗೆ ಅವಳು ಬ್ಯಾಗು 4th ಸ್ಟ್ಯಾಂಡರ್ಡಲ್ಲಿ ಅದನ್ನು ಕೊಡಿಸಿದ್ದು ಬ್ಯಾಗು. ಲಾಕ್ಡೌನಲ್ಲಿ 1.5 ವರ್ಷ ಇನ್ನೇನು ಬ್ಯಾಗ್ ಅಷ್ಟೊಂದು ಯೂಸ್ ಆಗಲಿಲ್ಲ ಬಿಡಿ. ಅದಾದಮೇಲೆ 6ನೇ ಕ್ಲಾಸು ಆಫ್ ಇದ್ದಾಗ ನಾವು ಇಲ್ಲಿಗೆ ಬಂದ್ವಲ್ಲ ಬೆಂಗಳೂರಿಗೆ, ಆವಾಗಿಂದ 7, 8 ಅಲ್ಲೇ ಅದನ್ನೇ ಯೂಸ್ ಮಾಡಿದ್ವಿ. ಈಗಲೂ ಯೂಸ್ ಮಾಡ್ಬೋದು, ಆ ರೀತಿಯಾಗಿದೆ. ಬಟ್ ತನು ಇಲ್ಲ ನನಗೆ ಹೊಸದು ಬೇಕು ಅಂತಂದ್ಲು. ಹಾಳಾಗ್ತಾ ಇದೆ ಅದು, ಬೇಡ ನನಗೆ ಅಂತಂದ್ಲು. ಸರಿ ಅಂತೇಳಿ ಬ್ಯಾಗ್ ಕೂಡ ಕೊಡಿಸಿದ್ವಿ. ಬ್ಯಾಗ್ ಇವಾಗ ತೊಗೊಂಡಿದ್ದೀವಿ. ಅಲ್ಲಿ ಆನ್ ದ ವೇಯಲ್ಲಿ ಬರ್ತಾ ಹಂಗೇ ಹಾಲು ಬೇಕಿತ್ತು ಮನೆಗೆ ಅಂತೇಳಿ ತನುನ ಈಗ ಹಾಲು ತರೋದಕ್ಕೆ ಕಳಿಸಿದ್ದೀವಿ. ನೋಡಿ ಇದೇ ಬ್ಯಾಗು. ನಾನು ಮನೆಗೆ ಹೋದ್ಮೇಲೆ ಬ್ಯಾಗ್ ಯಾವ ರೀತಿಯಾಗಿದೆ ಏನು ಅದೆಲ್ಲ ಡೀಟೇಲಾಗಿ ತೋರಿಸ್ತೀನಿ. ಎಷ್ಟೋ ವರ್ಷದ ನಂತರ ತನು ಅಂಗಡಿಗೆ ಹೋಗಿ ಹಾಲು ತರ್ತಾ ಇರೋದು ದುಡ್ಡು ಕೊಟ್ಟು. ಎಷ್ಟೋ ವರ್ಷದ ನಂತರ ಅಲ್ಲ ಆಂಟಿ ಅಂಗಡಿ ತಗೋತಿದ್ದೆ. ಯಾವಾಗ ಯಪ್ಪ ಇಳಿಸೋದು ನಾನು ತಗೊಬರ್ತಿದ್ದೆ. ಇನ್ನು ಮುಂದೆ ನೀನೇ ತರಬೇಕು ಹೊಸ ಮನೆಯಲ್ಲಿ. ಏನು ಮನೆ? ಸಾಕಷ್ಟು ಚಟ್ನಿ, ಮೊಸರು ಬಜ್ಜಿ, ಹುಳಿ ಚಟ್ನಿ, ಮೊಸರು ಎಲ್ಲ ಖಾಲಿ. ಮೊಸರಿದೆ. ಚಿಕನ್ ತಂದು ಚೆನ್ನಾಗಿದೆಯಲ್ಲ ಮನೆಯದು. ಫ್ರೆಂಡ್ಸ್, ಇದು ಬ್ಯಾಗು ತನಗೆ ತೊಗೊಂಬಂದಿದ್ದು. ಈಗ ಪ್ರೈಸು 1150 ಇದೆ. 920 ರೂಪಾಯಿ ಅಲ್ಲ, ಡಿಸ್ಕೌಂಟ್ ಹೋಗಿ 980. 920, 900 ರೂಪಾಯಿ ಕೊಟ್ವಿ. ಅದು ಇದಕ್ಕಲ್ಲ, ಅದು ಇನ್ನೊಂದು. ಇದು 1150, ನಾವು ಕೊಟ್ಟಿದ್ದು 900. 1150 ಬ್ಯಾಗ್. ಏನು ಬ್ಯಾಗ್ ರೇಟ್ ಮಾತಾಡ್ಸೋಕ್ಕಾಗಲ್ಲ. ಅಮೇರಿಕನ್ ಯಾವುದು ಅದಲ್ಲ, ಇನ್ನೊಂದು ಯಾವ್ದು ತಾನೋ ಅಲ್ಲಿ ನೋಡಿದ್ವಲ್ಲ, ಹಾಂ, ಸಫಾರಿ, ವೈಲ್ಡ್ ಕ್ರಾಫ್ಟು, ಅವೆಲ್ಲ 2-2.5 ಸಾವಿರ. ಇನ್ನು 2 ಇಯರ್ಸಿಗೆ ಇನ್ನು ಅಷ್ಟು ಕಾಸ್ಟ್ಲಿ ಇದೆ ಯಾಕೆ ಅಂತೇಳ್ಬಿಟ್ಟು ಇದನ್ನೇ ತೊಗೊಂಡಿದ್ದೀವಿ. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಇದು ಕೂಡ ನೋಡಿ, ನಾವೆಲ್ಲ 200-300 ರೂಪಾಯಿ ಬ್ಯಾಗಲ್ಲಿ 200-300 ರೂಪಾಯಿಗೂ ಕೊಡಿಸ್ತಾ ಇರಲಿಲ್ಲ. 80 ರೂಪಾಯಿ, 100 ರೂಪಾಯಿ ಮನೆ. ಆವಾಗೆಲ್ಲ 100 ರೂಪಾಯಿ 80 ರೂಪಾಯಿ ಬ್ಯಾಗಲ್ಲ. ಇವಾಗೆಲ್ಲ ಸ್ಕೂಲ್ ಬ್ಯಾಗ್ಗಳಿಗೆ ಅಷ್ಟೊಂದು ರೇಟು. ಏನು ಅಲ್ಲಿಂದ ಲುಕ್ಕು ತನು? ಹಾಂ, ಏನು ಲುಕ್ಕು? ಸಮಾಧಾನ ಆಗಲಿಲ್ವ ಈ ಬ್ಯಾಗು? ಬಾಯ್ಲಿ, ಇಲ್ಲಿ ಬಂದು ಬಾಯ್ಲಿ. ಬ್ಯಾಗ್ ಇಷ್ಟ ಆಯ್ತಾ ಇಲ್ವಾ ಕರೆಕ್ಟಾಗಿ ಹೇಳು. ತೊಳೆದಿದ್ದೀನಿ ನೀಟಾಗಿ. ಇದು ಬ್ಯಾಗ್ ಇಷ್ಟ ಆಯ್ತಾ ಇಲ್ವಾ? ಅದು 1.5 ಸಾವಿರ ಚಿನ್ನಿ. ಸಾಕು ಚಿನ್ನಿ, ಇದಕ್ಕೆ ನೋಡಿ ಇಷ್ಟೊಂದು 1000. ಮತ್ತು ಕಾಲೇಜಿಗೂ ಅದನ್ನೇ ತಗೊಂಡೋಗ್ತೀಯಾ? ಅಷ್ಟು ದೊಡ್ಡದಾ? ಅದು ಅವಾಗಿನ ಕತೆ ನೋಡು ಫಸ್ಟ್. ಇದು 2 ವರ್ಷ ಚೆನ್ನಾಗಿ ಯೂಸ್ ಮಾಡು. ಇದೆ ಸಾಕು. ಇಲ್ಲೊಂದು ಜಿಪ್ ಇದೆ, ಮತ್ತು ಇಲ್ಲೊಂದು ಜಿಪ್ ಇದೆ, ಇಲ್ಲೊಂದಿದೆ. 3 ಸ್ಟೆಪ್ಸ್ ಇದೆ. ಫ್ರೆಂಡ್ಸ್, ಮಳೆ ಶುರುವಾಗೋಯ್ತು ಮತ್ತೆ ಇವತ್ತಲ್ಲೇ. ತನ್ನ ಶೂ ತಂದು ಒಳಗೆ ಇಕ್ಕಬತ್ತಾನು, ಇಲ್ಲಾಂದರೆ ರೆಡಿ ಇಟ್ಕೊಳ್ಳಿ, ನಾನೇ ಹೋಗ್ತೀನಿ.
ಇಲ್ಲೇ ಒಳಗಿಡು, ಅಡಿಗಿಡು. ಶೂ ನೆಂದೋಗುತ್ತೆ ಫ್ರೆಂಡ್ಸ್, ನಾಳೆ ಸ್ಕೂಲ್ ಇದೆ ತನಗೆ. ನೆನ್ನೆನೂ ಚೆನ್ನಾಗಿ ಮಳೆ ಬಂತು, ಇವತ್ತು ಚೆನ್ನಾಗಿ ಬರ್ತಾಯಿದೆ. ಇಷ್ಟೇ ನೆನೆಯುತ್ತೆ. ನೀರು 5 ಗಂಟೆ ಆಯಿತು ಫ್ರೆಂಡ್ಸ್, ಈಗ ಮಳೆ ಶುರುವಾಯಿತು. ಏನು ಮಾಡ್ತಾಯಿದ್ದೀಯ ನೀನು? ಕಂಪ್ಯೂಟರ್ ಆಫ್ ಮಾಡಲಿಲ್ವಾ? ಆಫ್ ಮಾಡಿದ್ನಲ್ಲ. ಫ್ರೆಂಡ್ಸ್, ಸ್ವಲ್ಪ ಹೊತ್ತು ಮಲಗೋಣ ಅಂತ ಮಲಗಿದೆ, ಅಷ್ಟೊತ್ತಿಗೆ ಮಳೆ ಶುರುವಾಯಿತು. ಚೆನ್ನಾಗಿ ಮಳೆ ಬರ್ತಾಯಿದೆ ಈಗ. ನಿನ್ನೆ ಥರನೇ ಎಲ್ಲಿ ಬರುತ್ತೋ ಗೊತ್ತಿಲ್ಲ. ನಿನ್ನೆ ಅಂತೂ ರಾತ್ರಿ ಫುಲ್ಲು ಮಳೆ ಬಂದಿದೆ. ಬೆಳಗ್ಗೆ ಮಧ್ಯರಾತ್ರಿಲಿ ಏನಾದರೂ ಮೋಸ್ಟ್ಲಿ ನಿಂತಿರ್ಬೋದು. ಇವಾಗಲೂ ಚೆನ್ನಾಗಿ ಬರ್ತಾಯಿದೆ. ಬರಲಿ ಮಳೆ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ನೀರಿಗೆ. ಯಾಕಂದರೆ ಎಲ್ಲೂ ಬೋರ್ಗಳಲ್ಲಿ ನೀರಿಲ್ಲ, ಎಲ್ಲ ಕಡೆ ಟ್ಯಾಂಕರ್ ಓಡಿಸ್ತಾ ಇದ್ದಾರೆ. ಎಲ್ಲೋಗಿ ನೋಡಿ ಮನೆ ಹುಡ್ಕೋಕೆ ಹೋಗಿ ಎಲ್ಲ ಕಡೆ ನೀರಿಗೆ ಸಮಸ್ಯೆ. ಟ್ಯಾಂಕರ್ ಓಡಿಸ್ತಾ ಇದ್ದಾರೆ. ಇಲ್ಲ ಮನೆಗಳು ತುಂಬ ಖಾಲಿ ಇದೆ, ಹುಡುಕಿದ್ರೆ ಸಿಗುತ್ತೆ ಮನೆಗಳು, ಬಟ್ ನೀರಿನ ಪ್ರಾಬ್ಲಮ್ ಇದೆ, ಅದೇ ಮೇಯ್ನ್ ಪ್ರಾಬ್ಲಮ್ಮು. ಆಮೇಲೆ ಗ್ರೌಂಡ್ ಫ್ಲೋರ್ ಮನೆಗಳು ನೋಡ್ತಾ ಇದ್ದೀನಿ, ಎಲ್ಲೂ ಗ್ರೌಂಡ್ ಫ್ಲೋರ್ ಮನೆಗಳು ನನಗೆ ಎಷ್ಟೊಂದು ಸರಿಯಾಗಿ ಸಿಕ್ಕಲಿಲ್ಲ. ಅನುಕೂಲವಾಗಿರುವಂಥದ್ದು, ನೀರಿಗೆ ಎಲ್ಲದಕ್ಕೂ ಅನುಕೂಲವಾಗಿರುವಂಥದ್ದು. ಇಲ್ಲಿ ಸ್ವಲ್ಪ ಸ್ಕೂಲಿಗೆ ನಿಯರಲ್ಲಿ ಸ್ವಲ್ಪ ಎಲ್ಲ ಫೆಸಿಲಿಟಿ ಇರುವಂಥದ್ದು. ಫಸ್ಟ್ ಫ್ಲೋರಲ್ಲಿ ಮನೆ ಇದೆ, ನೋಡೋಣ. ಅದೇ ಓಕೆ, ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಹಾಗೆಯೇ ಮಳೆ ಸ್ವಲ್ಪ ಬಂದು ನಿಂತೋಯ್ತು. ಮೋಡ ನೋಡಿ ಯಾವ ರೀತಿ ಆಗಿದೆ. ನೋಡೋಕೆ ಒಂಥರ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ಹಂಗಾಗಿ ನಾನು ಇದೊಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ಹಾಗೆ ಅವಾಗವಾಗ ಮನೆ ಹತ್ರ ನೋಡಿ ಈ ರೀತಿ ಹದ್ದುಗಳೆಲ್ಲ ಹಾರ್ಕೊಂಡು ಬಂದುಬಿಡುತ್ತೆ. ಅವತ್ತು ಇಲ್ಲಿಲ್ಲ ಹೋಯ್ತು, ಅವತ್ತ ಕಣ್ಣು ಕುಕ್ಕಿಲ್ಲ. ಅಷ್ಟು ದೂರ ಇರೋದು ಕಣ್ಣು ಆ ಕಣ್ಣೊಳಗೆ ಕೂದಲು ಇತ್ತು. ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ. ಎರಡು ಚೆನ್ನಾಗಿ ಅನ್ನಿಸ್ತಿದೆ. ಗಾಳಿನೇ ಉಂಟು, ಏನು ಬರ್ತಾನೆ ಇಲ್ಲ ಗಾಳಿ. ನನ್ನ ನ್ಯಾಚುರಲ್ ಗಾಳಿ ಅಲ್ವಾ. ಗಾಳಿ ಮಳೆ ಫ್ರೆಂಡ್ಸ್, ಸಖತ್ ಗಾಳಿ ಮಳೆ ಬರ್ತಾಯಿದೆ. ಗಾಳಿ ಬರ್ತಾಯಿದೆ ಇಲ್ಲಿ. ಫ್ರೆಂಡ್ಸ್, ವಿಪರೀತ ಸಿಡ್ಲು ಮಿಂಚು, ಜೋರು ಮಳೆ ಬಂತು. ರಾತ್ರಿ 10:30 11 ಗಂಟೆ ತನಕ ಮಳೆ ಬಂತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.